ಬಿಗ್ ಬಾಸ್ ಮನೆಯಿಂದ ಅಂತೂ ಆಚೆ ಬಂದಾಯ್ತು. ಮನೇಲಿ ಇರುವಾಗ ಅನ್ಕೊಂತ ಇದ್ದೆ ಆಚೆ ಏನೋ ಎಲ್ಲ ಚೇಂಜ್ ಆಗೋಗಿದೆ ಅಂತ. ಬಟ್ ಆಚೆ ಬಂದ್ಮೇಲೆ ಗೊತ್ತಾಯ್ತು ಅದೇ ಲೈಫು, ಅದೇ ಟೆನ್ಷನ್, ಅದೇ ಮೊಬೈಲ್ ಫೋನು, ಅದೇ ಇರಿಟೇಷನ್, ಅದೇ ಟ್ರಾಫಿಕ್ ಎಲ್ಲ ಹಂಗೆ ಇದೆ, ಏನು ಚೇಂಜ್ ಆಗಿಲ್ಲ. ಸೊ ಮನೇಲಿರುವಾಗ ಆ ನಮ್ಗೆ ಈ ಚಿಕ್ಕ ಚಿಕ್ಕ ಸಂದರ್ಭಗಳು ಬರೋವು. ಅಂದ್ರೆ ಕುತ್ಕೊಂಡು ಮಾತಾಡ್ತಾ ಇದ್ವಿ, ಊಟ ಮಾಡ್ತಾ ಇದ್ವಿ, ಏನೇನೋ ಕಾಮಿಡಿ ಮಾಡ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಯಾಕೆಂದ್ರೆ ಫೋನ್ ಇರ್ಲಿಲ್ಲ, ಔಟ್ಸೈಡ್ ವರ್ಲ್ಡ್ ಬಗ್ಗೆ ಗೊತ್ತಿರಲಿಲ್ಲ. ಅಮೇಝಿಂಗ್ ಮೂಮೆಂಟ್. ನಾನು ಹೇಳೋದಿಷ್ಟೇ, ಹೆಲ್ತ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ, ಜಾಸ್ತಿ ಲೈಫಲ್ಲಿ ಟೆನ್ಷನ್ ತಗೋಬೇಡಿ. ಯಾಕೆಂದ್ರೆ ಲೈಫ್ ಇಸ್ ನಾಟ್ ಪರ್ಮನೆಂಟ್, ನಥಿಂಗ್ ಇಸ್ ಪರ್ಮನೆಂಟ್. ಹೇಳ್ಬೇಕು ಅನಿಸ್ತು, ಹೇಳ್ದೆ. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ರಘುವಣ್ಣ ಅವ್ರು ಹೇಳ್ತಿರುವಂಥ ಮಾತು ಎಷ್ಟು ಸತ್ಯ ಅಲ್ವಾ. ಬಿಗ್ ಬಾಸ್ ಮನೆ ಒಳಗಡೆ ಹೋಗುವಂತಹ ಸ್ಪರ್ಧಿಗಳಿಗೆ ಯಾವುದೇ ರೀತಿಯಾದಂತಹ ಫೋನ್ ಯೂಸ್ ಮಾಡೋದಕ್ಕಾಗಿರ್ಬೋದು ಅಥವಾ ಟಿ ವಿ ನೋಡೋದಕ್ಕಾಗಿರ್ಬೋದು ಯಾವುದೇ ರೀತಿಯಾದಂತಹ ಚಾನ್ಸ್ ಅಂತೂ ಕೊಡೋದೇ ಇಲ್ಲ. ಆ್ಯಂಡ್ ಈ ಸೋಷಿಯಲ್ ಮೀಡಿಯಾ ಜಂಜಾಟ ಅಂತೂ ಖಂಡಿತವಾಗ್ಲೂ ಇರೋದೇ ಇಲ್ಲ ಅಂತ ಹೇಳ್ಬೋದು. ಬರೋ ಟೆನ್ಷನ್ ಎಲ್ಲ ಬಿಟ್ಟು ಬಿಗ್ ಬಾಸ್ ಮನೆ ಒಳಗಡೆ ಮಜಾ ಮಾಡ್ಕೊಂಡು ಆರಾಮಾಗಿರ್ತಾರೆ ಅಂತಂದರೆ ಲೈಕ್ ಅವರು ಅಲ್ಲಿರಬೇಕಾದ್ರೆ ಆ ಜರ್ನಿ ಏನು ಅಷ್ಟೊಂದು ಈಸಿಯಾಗಿರೋದಿಲ್ಲ. ಬಟ್ ಮಜಾ ಮಾಡ್ಕೊಂಡು ಆರಾಮಾಗಿ ಯಾಕಿರ್ತಾರೆ ಅಂತ ಹೇಳ್ತೀನಿ ಅಂದರೆ, ಲೈಕ್ ಯಾವುದೇ ರೀತಿಯಾದಂತಹ ಟೆನ್ಷನ್ ಆಗಿರ್ಬೋದು, ಕಮಿಟ್ಮೆಂಟ್ಸ್ ಆಗಿರ್ಬೋದು ಯಾವುದೂ ಇರೋದಿಲ್ಲ. ಲೈಕ್ ನಾವು ಮನೇಲಿ ಇದ್ದೀವಿ ಅಂತಂದಾಗ ತಿಂಗಳು ದಿನಸಿ ತರೋದಕ್ಕಾಗಿರ್ಬೋದು ಅಥವಾ ಬೇರೆ ಇನ್ಯಾವುದಕ್ಕೋ ಕಮಿಟ್ಮೆಂಟ್ಸ್ಗಾಗಿರ್ಬೋದು, ಈ ಎಲ್ಲ ಕಮಿಟ್ಮೆಂಟ್ಸ್ಗಳಿಂದ ತಲೆ ಅಂತೂ ಸಿಡ್ದೋಗ್ಬಿಟ್ಟಿರುತ್ತೆ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಕೊಡ್ತಾರೆ, ಟಾಸ್ಕ್ ಆಡಬೇಕು ಅನ್ನುವಂಥ ಒಂದು ಚಾಲೆಂಜ್ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಟೆನ್ಷನ್ ಬಿಗ್ ಬಾಸ್ ಮನೆ ಒಳಗಡೆ ಇರೋದಿಲ್ಲ. ಸೊ ಬಿಗ್ ಬಾಸಿಂದ ಹೊರಗಡೆ ಬಂದ ಮೇಲೂ ಕೂಡ ನಾವು ಫೋನ್ ಯೂಸ್ ಮಾಡಿದೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದೆ, ಟಿ ವಿ ನೋಡಿದೆ ಇರ್ತೀವಿ ಅಂತಂದರೆ ಖಂಡಿತವಾಗ್ಲೂ ಆಗೋದಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಯಾವಾಗ ಫೋನ್ ಎತ್ಕೊತಿರೋ ಅಲ್ಲೇ ಸ್ಟಾರ್ಟ್ ಆಗುತ್ತೆ ಕಮಿಟ್ಮೆಂಟ್ಸ್ಗಳು. ತಲೆ ಮೇಲೆ ಏನೋ ಒಂದು ದೊಡ್ಡ ಭಾರ ಬಂದು ಕುತ್ಕೊಳ್ಳೋಂಗೆ ಆಗಿಬಿಡುತ್ತೆ. ಫ್ಯಾಮಿಲಿ ಅಂತಂದಾಗ ಫ್ಯಾಮಿಲಿನ ನೋಡ್ಕೋಬೇಕಾಗುತ್ತೆ ಆ್ಯಂಡ್ ಬೇರೆ ಕಮಿಟ್ಮೆಂಟ್ಸ್ಗಳಿರುತ್ತೆ. ಸೊ ಈ ಎಲ್ಲ ಕಮಿಟ್ಮೆಂಟ್ಸ್ಗಳ ಮಧ್ಯೆ ನಾವು ನಮಗೆ ಟೈಮ್ ಕೊಡೋದನ್ನೇ ಬಿಟ್ಬಿಟ್ಟಿರ್ತೀವಿ, ಹಾಗೆ ನಮಗೆ ಇಷ್ಟಪಟ್ಟವ್ರಿಗೆ ಟೈಮ್ ಕೊಡೋದನ್ನು ಬಿಟ್ಬಿಟ್ಟಿರ್ತೀವಿ. ಬಟ್ ಬಿಗ್ ಬಾಸು ಆ ಮನೆಯಲ್ಲಿ ನಮಗೆ ಇಷ್ಟ ಆಗಿರೋರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದು ಎಷ್ಟು ಅವಶ್ಯಕತೆ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಅದೇ ರೀತಿ ರಘುವರು ಕೂಡ ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಮೇಲೆ ಎಲ್ರಿಗೂ ಸಹ ಹೇಳ್ತಿರೋದು ಒಂದೇ ಮಾತು, ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಟೈಮ್ ಕೊಡಿ. ಕಮಿಟ್ಮೆಂಟ್ಸ್ ಅಂತ ಅಂದ್ಕೊಂಡು ನಿಮ್ಮ ಮನೆಯವ್ರಿಗೆ ಟೈಮ್ ಕೊಡಲಿಲ್ಲ ಅಂತಂದರೆ ಲೈಫು ಇರೋದು ಒಂದೇ ಲೈಫು. ಹೋದ್ಮೇಲೆ ಪಶ್ಚಾತ್ತಾಪ ಪಟ್ಟರೆ ಮತ್ತೆ ನಮಗೆ ಆ ಟೈಮ್ ಆಗಿರ್ಬೋದು, ಆ ವ್ಯಕ್ತಿ ಆಗಿರ್ಬೋದು ಇಬ್ಬರೂ ಸಹ ಸಿಗೋದಿಲ್ಲ. ಸೊ ರಘು ಅವ್ರು ಹೇಳಿರುವಂಥ ಮಾತು ಸತ್ಯ ಅಂತ ಹೇಳಿ ಎಷ್ಟು ಜನಕ್ಕೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.